ಇವತ್ತು ಭಾವಸಾರ ಕ್ಷತ್ರಿಯ ಸೇವಾ ಸಮಾಜದ ಟ್ರಸ್ಟಿ ರಿಜಿಸ್ಟರ್ ಬಾಡಿ ಇವರು ಸಮಾಜಕ್ಕೆ ಸುಮಾರು ಒಂದು 25 ಲಕ್ಷ ಜನ ಇರ್ತಕ್ಕಂಥ ಹಿಂದುಳಿದ ಜನಾಂಗ ಇವರು ಒಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಹಿಂದುಳಿದ ವರ್ಗ ಮುಖಂಡರಾದಂಥ ಜೆ ಹುಚ್ಚಪ್ಪ ಅವರ ನಾಯಕತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಭೇಟಿಯಾಗೋದಕ್ಕೆ ನಾವೆಲ್ಲರೂ ಈ ಸಮಾಜಕ್ಕೆ ಒಂದು ಅನ್ಯಾಯನ ಸರಿಪಡಿಸೋದಕ್ಕೆ, ಯಾಕೆ ಈ ಸಮಾಜಕ್ಕೆ ಏನು ಒದಗಿಸಿಲ್ಲ, ವಿಧಾನಸಭಾ ಸದಸ್ಯ ಆಗಲಿ, ನಿಗಮನ ಆಗಲಿ, ನಮ್ಮ ಪಂಚಾಯತಿ ಮೆಂಬರ್ಸೇ ಆಗಲಿ ಯಾವುದೂ ಕೊಟ್ಟಿಲ್ಲ. ಅದಕ್ಕೊಂದು ಅತಿ ದೊಡ್ಡ ಸಮ್ಮೇಳನವನ್ನು ಮಾಡಿ 25 ಲಕ್ಷ ಜನರಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ಗೆ ಬೆಂಬಲವನ್ನು ನೀಡಲಿದ್ದಾರೆ. ಬೆಂಬಲ ಆಲ್ರೆಡಿ ಕೊಡ್ತಾನೇ ಇದ್ದಾರೆ. ಎಲ್ಲ ತಾಲೂಕು ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಅವರೇ ಹೇಳಿದ್ದಾರೆ. ಈಗ ಒಂದು ಕಾನ್ಫರೆನ್ಸ್ ಬೇರೆ ಮಾಡ್ತಾಯಿದ್ದಾರೆ, ಮುಖ್ಯಮಂತ್ರಿಗಳು ಕರೆದು ಮಾಡ್ತಾಯಿದ್ದಾರೆ. ಈ ಭಾವಶಾಲೆ ಕ್ಷೇತ್ರಕ್ಕೆ ಸಮಾಜದಲ್ಲಿ ಏನೇನು ತೊಂದರೆಗಳಾಗಿದೆ ಅದನ್ನೆಲ್ಲ ಬಗೆಹರಿಸ್ಕೊಡ್ಬೇಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಕೇಳ್ಕೊತೀವಿ. ಮತ್ತು ನಮ್ಮ ಹಿಂದುಳಿದ ವರ್ಗದ ಮುಖಂಡರಾದಂಥ ಮತ್ತು ಜನರಲ್ ಸೆಕ್ರೆಟರಿ ಆದಂಥ ಜೆ ಹುಚ್ಚಪ್ಪನವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ನಿರೂಪಿಸುತ್ತಿದ್ದೇವೆ. ಅತಿ ಶೀಘ್ರದಲ್ಲೇ KPCC ಅಧ್ಯಕ್ಷರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿದ್ದೇವೆ. ಭಾವಶಾಲೆ ಕ್ಷೇತ್ರದ ಅಧ್ಯಕ್ಷರಾದಂಥ ಸಂತೋಷ್ ಕುಮಾರ್ ಅಂಬೋರೆ ಅವರು ಈ ಮನವಿ ಪತ್ರವನ್ನು ನೀಡುತ್ತಿದ್ದಾರೆ. ನಾನು ಬ್ಯಾಕ್ವರ್ಡ್ ಕ್ಲಾಸ್ ಕಾಂಗ್ರೆಸ್ ಹಿಂದುಳಿದ ವರ್ಗದ ಜನರಲ್ ಸೆಕ್ರೆಟರಿ. ತಾವೇನಾದರೂ ಮಾತಾಡಿ ಏನಿಲ್ಲ, ತಾವೆಲ್ಲ ಹೇಳಿದ್ದೀವಿ. ಕಾನ್ಫರೆನ್ಸ್ ಮಾಡಲಿಕ್ಕೆ ಈಗ ಸರ್ ಎಲ್ಲ ಹೇಳಿದ್ದಾರೆ ಅದು ನಮ್ಮ ಬಗ್ಗೆ. ಈಗ ನಮ್ಮದು ಸಮಾಜದ ವಿಚಾರವಾಗಿ ನಾವು ಈಗ ಮುಂಚೂಣಿಯಲ್ಲಿ ಮುಂದೋಗಲಿಕ್ಕೆ ನಾವು ತಯಾರಿದ್ದೇವೆ. ನಮಗೆ ನಮ್ಮ ಸಮಾಜದ ಬೆಂಬಲ ಸಿಗ್ತಾ ಇದೆ. ನಾವು ಈಗ ನಮ್ಮ ಸಮಾಜದ ಎಲ್ಲ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಬಂಧುಗಳ ಜೊತೆ ಮಾತಾಡಿದ್ದೀವಿ. ಅವರು ಕೂಡ ನಮಗೀಗ ಸಪೋರ್ಟಿಗೆ ನಿಂತಿದ್ದಾರೆ. ಅವರು ಕೂಡ ಇರ್ತಕ್ಕಂಥ ಅಂಕಿಅಂಶಗಳನ್ನು ಎಲ್ಲ ನಮ್ಮ ಬಗ್ಗೆ ಹಂಚ್ಕೊಳ್ತಾ ಇದ್ದಾರೆ. ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಕೊಟ್ಟು ಒಂದು ದೊಡ್ಡದ ಒಂದು ಸಮಾವೇಶವನ್ನು ಮಾಡಬೇಕಂತಿದ್ದೀವಿ. ಇದು ನಮ್ಮದು 2A OBC ಬರುತ್ತೆ. ನಮ್ಮ ಈ 2A OBCಗೆ ನಮ್ಮ ಸರ್ ಹೇಳಿದಂಗೆ ಯಾವುದೇ ರೀತಿಯ ಒಂದು ಅನುದಾನ ಆಗಿರ್ಬೋದು, ಮಾನ್ಯತೆಗಳಿರ್ಬೋದು, ಯಾವುದೇ ರೀತಿಯ ರಾಜಕೀಯವಾಗಿ, ಸಾಮಾಜಿಕ, ಆರ್ಥಿಕವಾಗಿ ನಾವೆಲ್ಲ ಪ್ರಬಲ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ನಮ್ಮ ಭಾವಸಾರ ಕ್ಷತ್ರಿಯ ಸೇವಾ ಸಮಾಜ ಟ್ರಸ್ಟಿನ ಮುಖಾಂತರ ನಾವು ಪ್ರತಿಯೊಂದು ಕುಟುಂಬದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸದಸ್ಯರಿಗೂ ಫ್ರೀ ID ಕಾರ್ಡನ್ನು ಕೊಡೋದ್ರ ಮುಖಾಂತರ ನಮ್ಮ ಜನಸಂಖ್ಯೆ ಎಷ್ಟಿದೆ ಅಂತ ನಾವು ತೋರಿಸ್ಕೊಡ್ತಾ ಇದ್ದೀವಿ. ಹಾಗಾಗಿ ಎಲ್ಲರ ಸಹಕಾರ ಬೆಂಬಲ ಸಿಗ್ತಾ ಇದೆ. ಇದು ಫಸ್ಟ್ ಟೈಮು ನಾವು ಡಿಜಿಟಲಿ ಮಾಡಿದ್ದೀವಿ. ಪ್ರತಿಯೊಬ್ಬರಿಗೆ ಇದು ಅನುಕೂಲ ಆಗುತ್ತೆ ಅನ್ನೋ ಒಂದು ಭರವಸೆಯಲ್ಲಿ ಹೋಗ್ತಾ ಇದ್ದೀವಿ. ಅದೇ ರೀತಿ ನಮಗೆ ಬೆಂಬಲ ಸಿಗ್ತಾ ಇದೆ. ಈಗ ಸರ್ ಕೂಡ ನಮ್ಮ ಜೊತೆಲಿದ್ದಾರೆ. ಅವರ ಒಂದು ನೇತೃತ್ವದಲ್ಲಿ ಅವರ ಮುಖಾಂತರ ನಾವು ಈ ಒಂದು ಹಿಂದುಳಿದ ಮುಖಂಡರ ಹಿಂದುಳಿದ ಮುಖಂಡರಾದ ಜೆ ಹುಚ್ಚಪ್ಪನವರ ಒಂದು ಮಾಜಿ ಮೇಯರು, ಅವರ ಒಂದು ದೇವರಾಜ ನಿಗಮ ಅಧ್ಯಕ್ಷರಾಗಿದ್ದರು. ಅವರ ನೇತೃತ್ವದಲ್ಲಿ ಅವರ ಒಂದು ಮುಖ್ಯಮಂತ್ರಿ ಭೇಟಿ ಆಗಲಿಕ್ಕೆ ನಾವು ಒಂದು ತಯಾರಿ ಮಾಡ್ತಾ ಇದ್ದೀವಿ. ಅದಕ್ಕೆ ಎಲ್ಲರ ಸಹಕಾರ ನಮಗೆ ಸಿಗ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಸಮಾಜಕ್ಕೆ ನಮಗೆ ಬೆಂಬಲ ಸಿಗ್ತಕ್ಕಂಥ ಭರವಸೆಯಲ್ಲಿ ಈ ಒಂದು ಪತ್ರನ ನಾವು ನಮ್ಮ ಸರ್ ಹತ್ರ ನಾನು ತಲುಪಿಸ್ತಾ ಇದ್ದೀನಿ. ನಮಸ್ಕಾರಗಳು.